ಇದು ಹೇಗೆ ಮಾಡುವುದಂತ ನಿಮ್ಗೆ ಹೇಳಿಕೊಡ್ತಾ ಇದ್ದಾರೆ. ಫಸ್ಟು ಆಯಿಲ್ ಹಾಕಿ, ಆಯಿಲ್ ಮೇಲೆ ಈರುಳ್ಳಿ ಹಾಕಿ, ಈರುಳ್ಳಿ ಫ್ರೈ ಮಾಡಿ, ನೆಕ್ಸ್ಟ್ ಅದ್ರ ನಂತರ ಟೊಮಾಟೊ ಮತ್ತು ಕರ್ಬೇವಿನ ಸೊಪ್ಪು, ಕರಿ ಲೀಫ್, ಆಮೇಲೆ ಹಾಕಿ ಧನಿಯಾ ಪತ್ತ. ಅದಾದಮೇಲೆ ನೀವು ಸ್ವಲ್ಪ ಮಿಕ್ಸ್ ಮಾಡಿ ಮಸಾಲೆ ಬೇಯೋ ತನಕ ಎಲ್ಲ ಒಂದು 1/4 ಗಂಟೆ ನೀವು ಮಸಾಲೆ ಬೇಯೋ ತನಕ ಹಾಕಿದ್ವಿ. ನಂತರ ಮಸಾಲೆ ಹಾಕಿ, ನಮ್ಮ ಹತ್ರ ಬರುತ್ತೆ ಚಿಲ್ಲಿ ಪೌಡರ್, ಕಾಶ್ಮೀರಿ ಚಿಲ್ಲಿ ಪೌಡರ್. ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರದಲ್ಲಿ ನೀವು ಹಾಕ್ಬೋದು. ನಮ್ಗೆ ಎಷ್ಟು ಬೇಕು ನಾವು ಹಾಕಿದ್ವಿ, ಸ್ವಲ್ಪ ಜಾಸ್ತಿ ಸ್ಪೈಸಿ ಹಾಕ್ತಾ ಇದ್ದೀವಿ. മലയാളത്തിൽ പറയുന്നെങ്കിൽ കണ്ടാൽ മനസ്സിലാവുന്ന വിചാരിക്കുന്നു. ഇത് മഞ്ഞ പൗഡർ, പിന്നെ ചില്ലി നിങ്ങൾക്ക് എത്ര സ്പൈസി വേണം അത്ര ഇടാം. ധനിയ പൗഡർ, ധനിയ പൗഡർ, ധനിയതലി, മലയാളതലി. ധനിയ പൗഡർ എന്താ പറയുന്നത്? മല്ലിപ്പൊടി. क्या बोलते हैं? कस्तूरी मेंथे. कस्तूरी मेंथे, ओके, कस्तूरी मेंथे. इसके बाद आखिर में आएगा हमारे पास मटन मसाला. मटन मसाला ये डाल दिया अभी. थोड़े से मिक्स करेंगे. ഈസി ആയിട്ട് ഉണ്ടാക്കുക ഗൈസ്. അത്രയല്ല എനിക്ക് പിന്നെ 2 ദിവസം നോമ്പ് പിടിക്കാം എൻ്റെ ഫുഡ് കഴിച്ചാൽ. ഇപ്പോഴത്തെ ബീഫ് റെഡി ആയിട്ടുണ്ട്. വീണ്ടും വെള്ളം ഞാൻ കുടിച്ച് ഗൈസ്. സൂപ്പർ ഗൈസ്, വെള്ളം കുടിച്ച്. ഹായ് ഗൈസ്, ഇന്ന് നമ്മൾ നോമ്പ് അത്താഴത്തിൽ ചപ്പാത്തി നിങ്ങൾ പോട്ടില്ലേ? ഇതാണ് ആ ഗൈസ്, ഇത് മടക്കി ചപ്പാത്തി എന്ന് പറയുന്നത്. ഏടെ സ്ഥലമാണിത്? തലശ്ശേരി. എൻ്റെ പുതിയ വീഡിയോ കാണുന്നവർ നമ്മുടെ സ്ഥലം മനസ്സിലെടുത്താണ്. ഇത് കേരള സ്റ്റൈൽ ചപ്പാത്തി. ഇതെന്താ വായിലല്ലേ? അച്ഛന പണ്ട് റെസ്റ്റോറൻറ്റിൽ ഉണ്ടായിരുന്നു. നല്ല പണിയറിയാ ഗൈസ്. ഗൈസ് പിന്നെ ഇവിടെ ഇതുണ്ട്, എന്ത് ബീഫ് കറി ഗൈസ്. ബീഫ് സുക്ക. ഇത് റമീത് ബാഷ ഫ്രം ബാംഗ്ലൂർ. Sahil, Oppo Sahil is Oppo Ramesh. ಬೀಫ್ ಕರಿಯಾನು ಬ್ರೋ. ಕನ್ನಡದಲ್ಲಿ ಒಂದು 2-3 ಮಾತಿನ ಮಗ, ಸ್ಪೆಷಲ್ ಮಗ ಇವತ್ತು. ಹಾಂ, ಬೀಫ್ ಸುಕ್ಕ ಕರಿ. ಇದರಲ್ಲಿ ಬೀಫ್ ಇಲ್ಲಿ ಆಗ್ತಾ ಇದೆ ಗೈಸ್. ನೋಡಿ, ನಿಮಗೋಸ್ಕರ ತರಿಸ್ತೇನೆ ಗೈಸ್. ಲಾಸ್ಟ್ಗೆ ಬರ್ತೇನೆ ಗೈಸ್. ಇದೆಲ್ಲ ಆಗಿ ಮತ್ತೆ ಲಾಸ್ಟ್ ಬರ್ತೇನೆ. ಓಕೆ ഗൈസ്, ഇത് ചപ്പാത്തിൻ്റെ 3-ാം ഭാഗം അല്ലേ? ഇത് 3-ാം ഭാഗം. എണ്ണയുടെ ഇങ്ങനെ കുറച്ച് ഗൈസ്. എൻ്റെ മലയാളം എനിക്ക് കറക്റ്റ് മനസ്സിലാവില്ല. ಬ್ರೋ, ನೀವು ಕೇರಳ ಆಗಿರ್ಬೋದು, ನಿಮ್ಮ ಕನ್ನಡದಲ್ಲಿ ಒಂದು ಮಾತು ಬಿಸಾಕಿ. 4ನೇ ರೌಂಡಾ ಏನಲ್ಲಿ ಮಾಡಬೇಕು? 4ನೇ ರೌಂಡ್ ಈ ಥರ ಮಾಡಿ. ಗೈಸ್, ಇವತ್ತು ನಾವು ಕ್ಲೋಸರಿಗೆ ಹೋಗಿದ್ದೇವೆ. ಗೈಸ್, ಅಲ್ಲಿಂದ ತಂದದ್ದು ಗೈಸ್. ಇಷ್ಟು ಖಾಲಿ, ಇಷ್ಟು ಏನಂತಾರೆ ಸರ್ ಇದಕ್ಕೆ? ಏನಂತೀರಿ? ಚಪಾತಿ ಕೋಲ್. ಇದಕ್ಕೆ ಎಷ್ಟು ಕೊಟ್ಟಿದೆ ಗೊತ್ತಾ? 6 ರೂಪಾಯಿ ಗೈಸ್. ಒಂದು ಕೋಲಿಗೆ 6 ರೂಪಾಯಿ ಗೈಸ್. ಇಂಡಿಯಾದು 150 ಗೈಸ್. ಇದು ಖಾಲಿ ಆಯ್ತು ಗೈಸ್. ಇದಕ್ಕೆ ಇವನು ಹೇಳಿದ್ದು ಸಾಯಿಲ್ ನೀರು ಹಾಕಿ ಅಡಿಗೆ ಮಾಡುವ ಅಂತ. ಯಾವರಪ್ಪ ನಿಂದು?
ಗೈಸ್ ವಿವೋ ಅಲ್ಕೂಸ್ ಟೀಮ್ ಲೀಡರ್ ವಿವೋ ಗೈಸ್ ಇವಾಗ ಇದು ರೆಡಿ ಇಲ್ಲಿ ಮಸಾಲ ರೆಡಿ ಇಟ್ಟಿಟ್ಟು ಈಗ ಎಷ್ಟು ಬಿಸಿಲು ಆಯ್ತು ಮಗ ಟೋಟಲ್ 7 ಸೀಟಿ ಬೇಕು 7 ಸೀಟಿ ಬೇಕು ಮತ್ತೆ ಇದು ಅದಕ್ಕೆ ಹಾಕೋದಾ ಗೈಸ್ ಇದು ನಿನ್ನೆದು ಗೈಸ್ ಇದು ನಿನ್ನೆದು ಕಲ್ಬಾನ ಇದು ಇನ್ನಾಲೆ ಇದೆ ತಾನೆ ಇದು ಹೆಸರೇನು ಮಗ ವೆಜಿಟೇಬಲ್ ಬಿರಿಯಾನಿ ಇದು ಬ್ಯಾಂಗ್ಳೂರ್ ಸೈಡ್ ಕುಸ್ಕ ಅಂತಾರಲ್ಲ ಬ್ಯಾಂಗ್ಳೂರಲ್ಲಿ ಹಾಸನಲ್ಲಿ ಗೈಸ್ ಇದು ನಿಮಗೆ ಯಾವ ಥರ ಮಾಡೋದಂತ ಬೇಕಾದರೆ ನೆಕ್ಸ್ಟ್ ಟೈಮ್ ಮಾಡುವಾಗ ಅಪ್ಡೇಟ್ ಮಾಡ್ತಾ ಇರ್ತೇವೆ ಇದು ಸಾಯಿಲ್ ಅವರ ಸ್ಪೆಷಲ್ ಸಾಯಿಲ್ಗೆ ಯಾವಾಗಲೂ ಅವನ ಮದುವೆ ಇದೆ ಗೈಸ್ ಆಯಿಲ್ ಗೈ ಗೈಸ್ ಇದು 50 ಇದು 100 ಅದು ಕಿಟ್ಟಿ ಎಲ್ಲ ಕಿಟ್ಟಿ ಗೈಸ್ ಇದು ನಮ್ಮದು ನಾರ್ಮಲ್ ಚಪಾತಿ ಇದು ನಾರ್ಮಲ್ ಚಪಾತಿ ಅಲ್ಲ ಕರ್ನಾಟಕ ನೋക്കുന്നവർക്ക് ನಾರ್ಮಲ್ ಚಪಾತಿ അച്ഛന ഇത് എന്ത് പറയുന്നതിന് മടക്കി ചപ്പാത്തി ഇതിങ്ങനെ മടക്കണല്ലേ 1 മടക്കി ഓക്കെ 2 മടക്കി 3 മടക്കി ഗൈസ് 4 മടക്കി എൻ്റെ ഉള്ളിൽ മസാല ഇട്ടിട്ട് മറ്റേ എണ്ണയിൽ ഇട്ടല്ലോ അടുത്ത് ഗൈസ് നമ്മൾ ഗൈസ് എന്ന് പറയാൻ കാരണം ഗൈസ് ഇത് നമ്മൾ ಅವ್ರ ಹೆಸರು ಮಗ ನಾನು ನೈಸಿಮದ್ದು ಬಿಗ್ ಫ್ಯಾನ್ ಗೈಸ್ ನೈಸಿಮದ್ ಬಿಗ್ ಫ್ಯಾನ್ ಅಲ್ಲ ನಿಂಗೆ ಅಲ್ಲ ಮಂಗಳಾರತಿ ನೈಸಿಮ ಹೇಳಿട്ടുണ്ട് ಅವಳ ಅತ್ತಿಗೆ ಗೈಸ್ ಗೈಸ್ ವಾವ್ ಗೈಸ್ ಒಳ್ಳೆ ಸ್ಮೆಲ್ ಗೈಸ್ ಗೈಸ್ ನಮ್ದು ಇದು ನಮ್ದು ಕಿಚನ್ ಅಲ್ಲ ಗೈಸ್ ನಮ್ಮದು ಇದು ಸರ್ ಕಂಪ್ನಿ ಕಿಚನ್ ಇವಾಗ ಯಾರಿಲ್ಲ ಇವಾಗ ಫುಲ್ ನಾವೇ ಇರೋದು ಮತ್ತೆ ಫುಲ್ ರಶ್ ಇರುತ್ತೆ ಗೈಸ್ ಇವರು ಏನಿಲ್ಲ ಗೈಸ್ ಇವತ್ತು ದೊಡ್ಡ ಬಾಸ್ ಇವರು ಸುಮ್ಮನೆಗೆ ನೋಡಿ ನಿಂತದ್ದು ನೋಡಿ ಇವಾಗ ಕನ್ನಡ ಒಳ್ಳೆ ಮಾತಾಡ್ತಾರೆ ಕಲಿಸಿದ್ದು ಇವನು ಮಾತಾಡಿ ಇವನು ಕನ್ನಡನ ಮಾಡಿಬಿಟ್ಟ ಮಲಯಾಳ ಕಲಿದೆ ಕನ್ನಡ ಕಲ್ತ್ಬಿಟ್ಟು ಗೈಸ್ ನೋಡಿ ಇಲ್ಲಿ ಗೈಸ್ ಇವತ್ತು ಚಪಾತಿ ಬೀಫ್ ಕರಿ ಗೈಸ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ ನೀವೆಲ್ಲರೂ ನಿಲ್ಲಿ ಗೈಸ್ ಓಕೆ മുന്നേ എന്താ പറയുന്നുണ്ട് ഗൈസ് ഇല്ല മുന്ന ഇത് ഗൈസ് ഒരു പാടന്നായോ ಈ ವಿಡಿಯೋ ಇವರಿಗೆ ಶೇರ್ ಮಾಡ್ಬೇಕಾಯ್ತಾ ಯಾರವರು ನಿಮ್ಮ ನೆಸ್ಮಾ ಎಲ್ಲ ರಮೀಸ್ ನಮ್ಮ ಭಟ್ರೆ ಬೆಗ್ಗರ ಗುರು ಇದು ನಮ್ಮ ಭಟ್ರು ಗುರು ರಮೀಸ್ ಭಾಷಾ ರಮೀಸ್ ಗಾರು ಗೈಸ್ ಕರೆಕ್ಟ್ ನೋಡ್ತೀವಿ ಈಗ ಪಲ್ಟಿಡೋ മറിച്ചിട്ടിട്ട്
തമിഴ്നാട്ടിൽ ഈ തന്നെ ചപ്പാത്തി ആശാനെ ഗൈസ് ഇപ്പോൾ കാണിക്കുക. ആശാനെ കുറേ പാട്ടെല്ലാം പാടും. കയ്യിൽ നിന്ന് ഇത് മാത്രമല്ല ഒരു പല പാട്ടുകളുണ്ട്. ഫസ്റ്റ് വീഡിയോ വീഡിയോ പാട്ടെല്ലാം ഇറങ്ങുന്നതാണ്. നിങ്ങൾ നല്ല സപ്പോർട്ട് ചെയ്യുക. ആശാനൊന്ന് പറഞ്ഞ ಸಪೋರ್ಟ್ ಮಾಡೋದು, ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡಿ. ತಮೀಜ್ ಭಾಷಾ ഇല്ലെങ്കിൽ നമ്മൾ എന്തെല്ലാം ചെയ്യലുണ്ട് ഇന്ന്. പക്ഷേ ഇന്ന് ചപ്പാത്തി നമ്മൾ ലേറ്റായി വന്നത്. എത്ര കൈസായി പോയി? 200-300 കൈസായി. അറുന്നൂറ്റിമുപ്പതാ? 230 കൈസോ ഗൈസ്. ಇದು ಚಪಾತಿ, ಬೀಫ್ ಕರಿ, ಬೀಫ್ ಕೆಸರು, ಚಪಾತಿ ಚಪಾತಿ ಮಾಡಿಲ್ಲ ചോറുണ്ടാ നമ്മളെ